ರೌದ್ರವಾದ ಕಣ್ಣು, ಬೇಗ ಕಣ್ಣು ಇವ್ರಿಗೆ ಕೆಂಪಾಗುತ್ತೆ. ಮಂಗಳವಾರದವರು ಒಂದು ಸಜೆಷನ್ ಕೊಡೋದೇನೆಂದ್ರೆ ಸ್ವಲ್ಪ ತಾಳ್ಮೆಯನ್ನ ಬೆಳೆಸ್ಕೊಳ್ಳಿ. ಮಾಡುವಂತ ಸಹಾಯ ದುರ್ಬಳಕೆ ಕೂಡ ಆಗುವಂತ ಸಾಧ್ಯತೆ ಇರ್ತದೆ. ಆ ತರದ ನಿರ್ಧಾರಗಳನ್ನ ನೀವು ಮಾಡಬೇಡಿ. ಶ್ರೀ ಗುರುಭ್ಯೋ ನಮಃ. ಮೈಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಆ ನಿಟ್ಟಿನಲ್ಲಿ ಇವತ್ತು ನನ್ನ ಜೊತೆಗೆ ನಮ್ಮ ಗುರುಕುಲದ ವಿದ್ಯಾರ್ಥಿ ಆಗಿರುವಂತಹ ಭರತ್ ಅವರಿರುವಂಥದ್ದು. ಭರತ್ ನಮಸ್ಕಾರ, ಹೇಗಿದ್ದೀರಿ? ಗುರುಜಿ ನಮಸ್ತೆ, ಚೆನ್ನಾಗಿದೆ ಗುರುಜಿ. ಹೇಗೆ ನಡೀತಾ ಇದೆ ಅಭ್ಯಾಸ ಎಲ್ಲ? ಗುರುಜಿ ಎಲ್ಲ ನಿಮ್ಮ ಆಶೀರ್ವಾದ, ಎಲ್ಲ ನೀವು ಹಾಕೊಟ್ಟಂತ ಪಾಠದ ಮಾರ್ಗ ಎಲ್ಲ ತುಂಬಾ ಅಭ್ಯಾಸ ಮಾಡ್ತಾ ಮಾಡ್ತಾ ತುಂಬಾ ಚೆನ್ನಾಗಿ ನಡೀತಾ ಇದೆ ಗುರುಜಿ. ಓಕೆ, ಹಾಗಾದ್ರೆ ಇವತ್ತು ನೀವು ಯಾವ ವಿಷಯದ ಬಗ್ಗೆ ತಿಳ್ಕೊಳಕ್ ಇಷ್ಟಪಡ್ತೀರಿ? ಮಂಗಳವಾರ ಹುಟ್ಟಿದವರ ಗುಣಧರ್ಮಗಳು ಹೇಗಿರುತ್ತೆ ಮತ್ತು ಅವ್ರು ಯಾವ ದೇವರ ಆರಾಧನೆಗಳನ್ನ ಮಾಡ್ಬೇಕು, ಅವ್ರ ಗುಣಲಕ್ಷಣಗಳು ಹೇಗಿರುತ್ತೆ ಅನ್ನೋದು ಮಂಗಳವಾರದ ಹುಟ್ಟಿದವರ ಗುಣಲಕ್ಷಣಗಳನ್ನು ತಿಳಿಸ್ಕೊಡಿ ಗುರುಗಳೇ. ಮಂಗಳವಾರದ ಬಗ್ಗೆ ನೀವು ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ. ಮಂಗಳವಾರ ನಿಮಗೆ ಗೊತ್ತು, ಸೂರ್ಯೋದಯದಲ್ಲಿ ಕುಜ ಓರೆ ಇರುತ್ತೆ, ಅದರಿಂದ ಅದು ಕುಜ ಓರೆ ಆಗುತ್ತೆ. ಇದು ಮಂಗಳವಾರ ಆಗುತ್ತೆ. ಸೂರ್ಯೋದಯದಿಂದ ಸೂರ್ಯೋದಯದವರೆಗೆ ಯಾವುದೇ ಸಮಯದಲ್ಲಿ ಹುಟ್ಟಿದ್ರು ಕೂಡ ಅದು ಮಂಗಳವಾರ ಅನ್ನುವಂಥ ಫಲಾಫಲಗಳನ್ನು ನೋಡ್ಬೇಕಾಗ್ತದೆ. ಮಂಗಳದ ವಾರದ ಬಗ್ಗೆ ತುಂಬಾ ಚೆನ್ನಾಗಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಮಂಗಳವಾಸರೇ ಜಾತಃ ಸತ್ಯ ಧರ್ಮ ಪರೋ ನೃಪಃ ಕ್ರೂರೋ ರಕ್ತಾಂತ ನೇತ್ರಶ್ಚ ರೌದ್ರವೇಶಿ ಪ್ರಭದ್ರವಾನ್ ಅಂತ ಹೇಳ್ತಾರೆ. ಅಂದ್ರೆ ಅದ್ರ ಅರ್ಥ ಏನಂದ್ರೆ, ಈ ಮಂಗಳವಾರ ಹುಟ್ಟಿರೋರು ತುಂಬಾ ಒಳ್ಳೆಯವರು, ಮತ್ತೆ ಅವ್ರಿಗೆ ಸತ್ಯ ಧರ್ಮವನ್ನ ಪಾಲನೆ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ಕಡೆ ಇದ್ರೆ, ಜೊತೆಗೆ ಅಧಿಕಾರವನ್ನ ನಡೆಸುವಂಥದ್ದು, ರಾಜನ ಗುಣ ಉಳ್ಳುವಂಥದ್ದು, ಅಗ್ರೆಸಿವ್ ಗುಣಧರ್ಮಗಳು, ಆಕ್ಟಿವ್ ಆಗಿರುವಂಥದ್ದು, ಜನಸಂಪರ್ಕದಲ್ಲಿ ಇರುವಂಥದ್ದು, ಸಹಾಯನ ಮಾಡುವಂತಹ ಗುಣಧರ್ಮಗಳಿರುತ್ತೆ. ಸೇಮ್ ಟೈಮಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಇವ್ರಿಗೆ ಅಂದ್ರೆ, ರೌದ್ರವಾದ ಕಣ್ಣು, ಬೇಗ ಕಣ್ಣು ಇವ್ರಿಗೆ ಕೆಂಪಾಗುತ್ತೆ. ಮತ್ತೆ ಇವರು ತುಂಬಾ ಶಾರ್ಟ್ ಟೆಂಪರ್ಸ್ ಇರ್ತಾರೆ, ಬೇಗ ಕೋಪವನ್ನ ಮಾಡ್ಕೋತಾರೆ. ಹಠ ಮತ್ತು ಶಾರ್ಟ್ ಟರ್ಮ್ ನಿರ್ಧಾರಗಳು, ಬೇಗ ಜಗಳಕ್ಕೆ ಬಿದ್ದುಬಿಡೋದು, ಬೇಗ ನಿರ್ಧಾರ ಮಾಡ್ಕೊಬಿಡೋದು, ಬೇಗ ಕೋಪ ಮಾಡ್ಕೊಳ್ಳುವಂಥ ಗುಣಧರ್ಮಗಳಿರುತ್ತೆ. ಅದಕ್ಕೆ ಮಂಗಳವಾರದವರು ದಯವಿಟ್ಟು ನಾನು ನಿಮ್ಗೊಂದು ಸಜೆಷನ್ ಕೊಡೋದೇನೆಂದ್ರೆ, ಸ್ವಲ್ಪ ತಾಳ್ಮೆಯನ್ನ ಬೆಳೆಸ್ಕೊಳ್ಳಿ. ಈ ಸಹಾಯವನ್ನ ಮಾಡುವಂಥದ್ದು ಅಥವಾ ಇನ್ನೊಬ್ಬರು ವಿಚಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಪೂರ್ವಾಪರ ಕರೆಕ್ಟ್ ನೀವು ಮಾಡ್ತಾರಂತ ಉದ್ದೇಶ ಒಳ್ಳೇದೇ ಇರ್ಬೋದು. ಕೆಲವು ಟೈಮ್ ಏನಾಗುತ್ತೆ, ನೀವು ಮಾಡುವಂಥ ಸಹಾಯ ದುರ್ಬಳಕೆ ಕೂಡ ಆಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಸ್ವಲ್ಪ ನೋಡ್ಬಿಟ್ಟು ಹೋಗಿ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕೋಪವನ್ನ ಮಾಡ್ಕೋಬೇಡಿ. ಆ ಥರದ ನಿರ್ಧಾರಗಳನ್ನು ನೀವು ಮಾಡಬೇಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರೋ ಬಂದು ಏನೋ ಒಬ್ರ ಬಗ್ಗೆ ಹೇಳಿದ್ರು ಅಂದ ತಕ್ಷಣ ಬೇಗ ರಿಯಾಕ್ಟ್ ಮಾಡಬೇಡಿ. ಅದು ಸರಿನಾ ತಪ್ಪು ಅನ್ನುವಂಥ ನಿರ್ಧಾರಗಳನ್ನು ನೀವು ತಗೋಬೇಕು. ಜೊತೆಗೆ ಇವ್ರದ್ದು ಮುಖದ ಲಕ್ಷಣವನ್ನ ನೋಡಿದ್ರೆ ಸ್ವಲ್ಪ ತೀಕ್ಷ್ಣವಾಗಿ ಇವರು ನೋಡುವಂಥದ್ದು. ಮುಖ ನೋಡಿ ತುಂಬಾ ಗಡ್ಸಾಗಿರುತ್ತೆ. ಇದೇನಪ್ಪ ಇವರು ಕೋಪವಾಗಿರ್ತಾರ, ಯಾವಾಗ್ಲೂ ಇವ್ರ ಜೊತೆ ಹೆಂಗೆ ನಾವು ಫ್ರೆಂಡ್ಶಿಪ್ ಮಾಡೋದು ಅನ್ನುವಂಥದ್ದು. ಅಂದ್ರೆ ಮುಖ ಯಾವಾಗ್ಲೂ ಸ್ವಲ್ಪ ಕೋಪವಾಗಿ ಗಡ್ಸತನದಿಂದ ಕೊಂಡಿರುತ್ತೆ. ಕಣ್ಣು ಸ್ವಲ್ಪ ರೆಡ್ ಕಲರ್ ಇರುತ್ತೆ. ಮತ್ತು ನಗುಬೇಕಾದ್ರೂ ಕೂಡ ತುಂಬಾ ಹೊಟ್ಟೆ ತುಂಬಾ ನಗಲ್ಲ, ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಗುವಂತ ಗುಣಧರ್ಮಗಳು ಇವರು ಆಗಿರ್ತಾರೆ. ಇನ್ನು ಮಚ್ಚೆಗಳ ಬಗ್ಗೆ ನೋಡೋದಾದ್ರೆ, ಇವ್ರಿಗೆ ಮೈಕಟ್ಟಲ್ಲಿ ಮತ್ತು ಕೈಯ ಮೇಲ್ಭಾಗ ಅಥವಾ ಬಲಗಾಲು ಅಥವಾ ತಲೆಯ ಹಿಂಭಾಗದಲ್ಲಿ ಇವರಿಗೆ ಮಚ್ಚೆಗಳಿರುವಂತ ಸಾಧ್ಯತೆಗಳಿರ್ತದೆ. ಮತ್ತು ಇವ್ರದ್ದು ಒಳ್ಳೆ ಫಿಸಿಕಲ್ ಫಿಟ್ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಜಿಮ್ ಮಾಡಿದವ್ರ ತರ ಇರುತ್ತೆ, ಗಟ್ಟಿಯಾದಂತಹ ದೇಹ ಇರ್ತದೆ ಇವ್ರಿಗೆ. ಮತ್ತು ಇವ್ರದ್ದು ದೇಹ ಬಂದು ಉಷ್ಣ, ಈಟ್ ಬಾಡಿ. ಅದಕ್ಕೆ ಇವ್ರಿಗೆ ಯಾವಾಗಲೂ ಅಸಿಡಿಟಿ ಆಗುವಂಥದ್ದು, ಗ್ಯಾಸ್ಟ್ರಿಕ್ ಆಗುವಂಥದ್ದು, ತಲೆನೋವು ಬರುವಂಥದ್ದು, ತಲೆ ಸಿಡಿಯುವಂಥದ್ದು, ಬೇಗ ಕೋಪ ಬರುವಂಥದ್ದು, ಇವೆಲ್ಲವೂ ಕೂಡ ಆಗುತ್ತೆ. ಇದು ಪಿತ್ತ ಪ್ರಕೃತಿಯಿಂದ ಬರುವಂಥದ್ದು, ಜೀರ್ಣಕ್ರಿಯೆ ಸರಿಯಾಗಿ ಆಗದಿರುವಂಥದ್ದು, ಬ್ಲಡ್ ಇನ್ಫೆಕ್ಷನ್ಗಳು ಜಾಸ್ತಿ ಆಗುವಂಥದ್ದು ಆಗ್ತದೆ. ಅದ್ರ ಬಗ್ಗೆ ನೀವು ಸ್ವಲ್ಪ ಕೇರ್ ತಗೋಬೇಕು. ಇನ್ನು ಇವ್ರಿಗೆ ವೃತ್ತಿ ಅಂತ ಬಂದ್ರೆ, ಈ ಮಂಗಳವಾರ ಜನನ ಆಗಿರುವಂಥವ್ರಿಗೆ ಪ್ರೊಫೆಷನ್ ಅಂತ ಬಂದಾಗ ಇವ್ರಿಗೆ ನಾನೇ ಓನ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಇವ್ರಿಗೆ ರಿಯಲ್ ಎಸ್ಟೇಟ್ ತುಂಬಾ ಚೆನ್ನಾಗಿ ಆಗುವಂಥದ್ದು, ಇಂಜಿನಿಯರಿಂಗ್, ಅದರಲ್ಲೂ ಕೂಡ ಎಲೆಕ್ಟ್ರಾನಿಕ್, ಎಲೆಕ್ಟ್ರಿಕ್, ಇದೆಲ್ಲವೂ ಕೂಡ ಇವರಿಗೆ ತುಂಬಾ ಚೆನ್ನಾಗಾಗತ್ತೆ. ಮತ್ತು ಗೃಹ ನಿರ್ಮಾಣ, ಕಟ್ಟಡ ನಿರ್ಮಾಣದ ಕೆಲಸಗಳು ಇವ್ರಿಗೆ ಆಗತ್ತೆ. ಇನ್ನು ಉದ್ಯೋಗ ಮಾಡ್ತೀನಿ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟು, ಸೆಕ್ಯೂರಿಟಿ ಏಜೆನ್ಸಿ, ಸೇನೆ,
ಯಂತ್ರೋಪಕರಣಗಳು, ಆಯುಧ, ಲೋಹ, ತೈಲಕ್ಕೆ ಸಂಬಂಧಪಟ್ಟಂತ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥದ್ದು. ಇನ್ನು ವೈದ್ಯಕೀಯಕ್ಕೆ ಹೋಗ್ತೀನಿ ಅಂದ್ರೆ ಸರ್ಜನ್, ಆರ್ಟ್ ಸರ್ಜನ್ ಆಗುವಂಥದ್ದು, ಶಸ್ತ್ರಚಿಕಿತ್ಸೆಯಲ್ಲಿ ಉನ್ನತ ಶಿಕ್ಷಣವನ್ನು ಮಾಡುವಂಥ ಯೋಗ, ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಇವರು ತುಂಬಾ ಚೆನ್ನಾಗಿ ಆಗುವಂಥ ಯೋಗ ಇವ್ರಿಗಿರ್ತದೆ. ನೀವು ಮಾಡಬೇಕಾಗಿರುವಂಥದ್ದೇನು ಅಂತಂದ್ರೆ, ನೀವು ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡುವುದು. ದೇವರು ಅಂತ ಬಂದಾಗ ಸುಬ್ರಹ್ಮಣ್ಯನ ಆರಾಧನೆ, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡುವಂಥದ್ದು, ಓಂ ಹಂ ಅಂಗಾರಕಾಯ ನಮಃ ಅನ್ನುವಂಥ ಮಂತ್ರವನ್ನ, ಅಥವಾ ಓಂ ಸುಬ್ರಹ್ಮಣ್ಯಾಯ ನಮಃ ಅನ್ನುವಂಥ ಮಂತ್ರವನ್ನ 7 ಅಥವಾ 108 ಬಾರಿ ಜಪವನ್ನು ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು, ಮತ್ತು ಆಗಾಗ್ಗೆ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಬರುವಂಥ ಕೆಲಸವನ್ನು ಮಾಡಿದ್ರೆ ತುಂಬಾ ಅಭಿವೃದ್ಧಿಯನ್ನ ಕಾಣುವಂಥ ಯೋಗ ಇದೆ. ಅದರಿಂದ ಒಟ್ಟಾರೆಯಾಗಿ ಈ ಮಂಗಳವಾರ ಹುಟ್ಟಿರುವಂಥವ್ರಿಗೆ ಸಿಟ್ಟನ್ನ ಕಮ್ಮಿ ಮಾಡಿಕೊಂಡು ಸ್ವಲ್ಪ ಕಾನ್ಸ್ಟೆಂಟ್ ಆದಂತಹ ಡಿಸಿಷನ್ಗಳನ್ನು ತಗೊಂಡು ಹೋದ್ರೆ ಅವರು ಜೀವನದಲ್ಲಿ ತುಂಬಾ ಉನ್ನತ ಸ್ಥಾನಮಾನಗಳನ್ನು ನೋಡ್ತಾರೆ. ಇನ್ನು ಇವರಿಗೆ ಅತ್ಯಂತ ಶುಭವಾಗಿರುವಂತಹ ದಿಕ್ಕುಗಳು ಅಂದ್ರೆ ಪೂರ್ವ ಮತ್ತು ದಕ್ಷಿಣ ದಿಕ್ಕು ಇವರಿಗೆ ತುಂಬಾ ಚೆನ್ನಾಗಿ ಆಗಿ ಬರುತ್ತೆ. ಈ ದಿಕ್ಕುಗಳಲ್ಲಿ ಇವರು ಮಾಡುವಂಥ ಕೆಲಸ ಕಾರ್ಯಗಳು, ಗೃಹ ನಿರ್ಮಾಣ ಮಾಡುವಾಗ ಅಂತ ಇಡುವಂತಹ ಬಾಗಿಲು, ಇದು ಅಭಿವೃದ್ಧಿಯದ ಸಂಕೇತ ಆಗಿರುತ್ತೆ. ಇನ್ನು ಶುಭ ಸಂಖ್ಯೆ ಅಂತ ಬಂದ್ರೆ 9ನೇ ನಂಬರ್ ಇವರಿಗೆ ಲಕ್ಕಿ ನಂಬರ್ ಆಗುತ್ತೆ, ಮತ್ತು 9ನೇ ನಂಬರ್ ಜೊತೆ 1 ಮತ್ತು 3ನೇ ನಂಬರ್ ಕೂಡ ಇವರಿಗೆ ಶುಭ ಫಲವನ್ನು ಕೊಡುತ್ತೆ, ಮತ್ತು 6ನೇ ನಂಬರ್ ಕೂಡ ಇವರಿಗೆ ಶುಭ ಫಲವನ್ನು ಕೊಡುತ್ತೆ, ಅಭಿವೃದ್ಧಿಯನ್ನ ಕೊಡುವಂಥ ಸಂಖ್ಯೆಗಳಾಗಿರುತ್ತೆ. ಇನ್ನು ಇವ್ರಿಗೆ ಗುಡ್ ಕಲರ್ಸ್ ಅಂದ್ರೆ ತುಂಬಾ ಒಳ್ಳೆ ಬಣ್ಣಗಳು ಇವ್ರಿಗೆ ಯಾವುದು ಅಂತಂದ್ರೆ ರೆಡ್ ಆಗಿ ಬರುತ್ತೆ, ಬಟ್ ಸ್ವಲ್ಪ ಆರೆಂಜಿಶ್ ಇದ್ರೆ ಒಳ್ಳೇದು, ಡಾರ್ಕ್ ರೆಡ್ಗಳು ಬೇಡ, ಇದು ಕೋಪವನ್ನು ಜಾಸ್ತಿ ಮಾಡುತ್ತೆ. ಇನ್ನು ತಿಳಿ ಬಣ್ಣಗಳು ಮತ್ತು ಬಿಳಿ ಬಣ್ಣಗಳು ಇವೆಲ್ಲವೂ ಕೂಡ ಇವರಿಗೆ ಆಗ್ಬರುವಂಥದ್ದು, ಮತ್ತು ಎಲ್ಲೋ ಬಣ್ಣ ಕೂಡ ಇವರಿಗೆ ಆಗ್ಬರುತ್ತೆ. ಬಟ್ ಇವ್ರಿಗೆ ಆಗದಿರುವಂಥ ಬಣ್ಣ ಅಂದ್ರೆ ಯಾವುದೇ ಕಾರಣಕ್ಕೂ ನೀಲಿ ಮತ್ತು ಕಪ್ಪುಗಳನ್ನು ಜಾಸ್ತಿ ಬಳಸ್ತೇ ಇರೋದು ಇವರಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾ, ಮಂಗಳವಾರಕ್ಕೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನ ಈ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ, ಮತ್ತು ಇದು ನಿಮ್ಗೆ ಇಷ್ಟ ಕೂಡ ಆಗಿದೆ ಅಂತ ನಾನು ಭಾವಿಸ್ತೇನೆ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ